ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಖಂಡನಾರ್ಹವಾದಂಥದ್ದು. ಮತ್ತೆ ಮಹಾತ್ಮ ಗಾಂಧಿಯವರ ಹೆಸರು ನಷ್ಟ ಏನಾಗಿತ್ತು ಮತ್ತೆ ಇಷ್ಟಕ್ಕೂ ನನಗೊಂದು ಉತ್ತರ ಹೇಳಬೇಕು. ಕೇಂದ್ರ ಸರ್ಕಾರ 11 ವರ್ಷದಿಂದ ಇವರೇ ಇದ್ದಾರೆ ಸರ್ಕಾರದಲ್ಲಿ. 11 ವರ್ಷ ಅದನ್ನ ಇಟ್ಕೊಂಡು ಈಗ 12ನೇ ವರ್ಷದಲ್ಲಿ ಬದಲಾಯಿಸ್ತಾರೆ ಅಂತಂದ್ರೆ ಏನಂತ ಇದು? ಏನಾದ್ರು ಲೋಪ ಇದ್ರೆ ಅಥವಾ ಇನ್ಯಾವುದಾದ್ರೂ ಅದ್ರಲ್ಲಿ ಕಳಂಕ ಇರೋದಿದ್ರೆ, ಜನಗಳಿಗೆ ಏನೋ ತೊಂದರೆ ಆಗುವಂತ ಅಂಶಗಳಿದ್ರೆ ಅದನ್ನ ಇವ್ರಿಗೆ 12 ವರ್ಷ ಬೇಕಾ ಅದನ್ನ ಸರಿಪಡಿಸೋದಿಕ್ಕೆ? ಈಗ ಹೇಳ್ತಾರೆ 100 ದಿವಸ ಇದ್ದು 125 ದಿವಸ ಇದೆ. ನೋಡಿ, ಸಂವಿಧಾನ ತಿದ್ದುಪಡಿ 73, 74 ಅನ್ವಯ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ಪುರಸಭೆಗಳಿಗೆ ಪರಮಾಧಿಕಾರ, ಅದು ಒಂದು ಸರ್ಕಾರ ಇದ್ದಂಗೆ ಆ ಥರ ಸ್ಟೇಟಸ್ ಅನ್ನ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು. ಇವತ್ತು ಅವರು ಯಾವುದೇ ನಿರ್ಣಯ ಮಾಡಲಿಕ್ಕೆ ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ಈಗ NREG ವರ್ಕ್ಸ್ ಅವರೇ ಗ್ರಾಮ ಸಭೆನಲ್ಲಿ ತೀರ್ಮಾನ ಮಾಡೋದು. ನಮ್ಮ ಗ್ರಾಮಕ್ಕೆ ಯಾವ್ಯಾವ ಕಾಮಗಾರಿಗಳನ್ನು ಆಯ್ಕೆ ಮಾಡಬೇಕು ಅಂತ ಅದನ್ನ ಬರೋದು, ಇವಾಗ ಬರೋದು, ಅಲ್ಲಿಂದ CEO ಹೋಗೋದು, ಒಂದು ಫಾರ್ಮಾಲಿಟಿ ಅಪ್ರೂವಲ್ ಮಾಡೋದು. ಈಗ ಗ್ರಾಮ ಸಭೆ ಕಾನ್ಸೆಪ್ಟೇ ತೆಗೆದ್ಬಿಟ್ಟವ್ರಿಗೆ. ಈಗ ಯಾವ ಪಂಚಾಯತಿ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಡೆಲ್ಲಿಲಿ ಕೂತ್ಕೊಂಡು ಅವ್ರು ಸೆಲೆಕ್ಟ್ ಮಾಡ್ತಾರೆ. ಇಂಥ ಪಂಚಾಯತಿನಲ್ಲಿ ನೀವು ಈ ಕಾಮಗಾರಿ ತಗೋಬೇಕು ಅಂತ. ಇದೆಲ್ಲ ಏನಾಗಿದೆ ಅಂದ್ರೆ ಜನರ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು. ಜನರ ಅಧಿಕಾರ ಕೊಟ್ಟಿತ್ತು, ಅದನ್ನ ವಾಪಸ್ ತಗೊಂಡು ಇವರು ಅಧಿಕಾರ ಕೇಂದ್ರೀಕೃತ ಮಾಡ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಹೋಗ್ತಕ್ಕಂಥ ಅಂಶ ಅಲ್ಲ ಅಂತ ಹೇಳಿ